ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಭಾನುವಾರದ ಪೂರ್ವ ಸಂಚಿಕೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಭೂಮಿನ ಕರ್ಕೊಂಡು ದೇವಿಯನಿಯವರು ಒಳಗಡೆ ತೆಪ್ಪದಲ್ಲಿ ಹೋಗ್ತಾರೆ. ಭೂಮಿನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಹೋಗಿರ್ತಾರೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇನ್ನು ಇಲ್ಲಿ ಭೂಮಿ ಮತ್ತು ದೇವಿಯನಿಯವರು ತೆಪ್ಪದಲ್ಲಿ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಮಧ್ಯದ ತನಕನೂ ಕೂಡ ಹೋಗಿರ್ತಾರೆ. ಅದನ್ನು ನೋಡಿಬಿಟ್ಟು ಲೈಫ್ ಜಾಕೆಟ್ನು ಕೂಡ ಹಾಕೊಂಡಿಲ್ಲ. ಇವ್ರಿಗೇನು ಬುದ್ಧಿ ಇದೆಯಾ ಬುದ್ಧಿ ಇಲ್ವಾ, ಅಲ್ಲಿ ಸುಳಿ ಬೇರೆ ಇದೆ ಅಂತ ಇಲ್ಲಿ ಕಿರ್ಚ್ಕೊಂತಿರ್ತಾರೆ. ಭೂಮಿ ಪ್ಲೀಸ್ ಬಂದ್ಬಿಡಿ, ವಾಪಸ್ ಅಲ್ಲಿ ಮುಂದೆ ಹೋಗ್ಬೇಡಿ, ಅಲ್ಲಿ ಸುಳಿ ಇದೆ ಅಂತ ಸತ್ಯ ಮತ್ತು ಅಜಿತ್ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಇನ್ನು ಮನೆಯವರೆಲ್ಲರೂ ಕೂಡ ಕೂಗ್ತಿರ್ತಾರೆ. ಅಷ್ಟರಲ್ಲಿ ಅಜಿತ, ನೀನಿಗೆ ಕೂಗಿದ್ರೆ ಏನು ಪ್ರಯೋಜನ, ಹೋಗು ಇನ್ನೊಂದು ತೆಪ್ಪದವ್ರನ್ನ ಕರ್ಕೊಂಬಲ್ಲಿ ಹೋಗೋಣ, ನಾವು ಎಷ್ಟೇ ಕರೆದವ್ರಿಗೆ ಕೇಳಿಸಲ್ಲ ಅಂತ ಮನೆಯವ್ರು ಹೇಳ್ತಾರೆ. ಅದಕ್ಕೆ ಸತ್ಯ ಅವರು, ಅಣ್ಣ ನಾನು ತೆಪ್ಪದವ್ರನ್ನ ಕರ್ಕೊಂಬರಕ್ಕೆ ಅಂತ ಹೋಗಿದ್ದೆ, ಎಲ್ಲರೂ ಕೂಡ ಊಟಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾವು ಕರಿತಿರೋದು, ಇನ್ನು ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ ಅಂತ ಮನೆಯವ್ರು ಎಲ್ಲರೂ ಕೂಡ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಇಲ್ಲಿ ದೇವಿಯನಿಯವರು, ಇವ್ರು ಬೇರೆ ಕರಿತಿದಾರಲ್ಲ, ಭೂಮಿ ಕೇಳಿಸ್ಬಿಟ್ರೆ ಏನು ಮಾಡೋದು, ನಾನು ಆ ದಡ್ಡಿಗೆ ಹೇಳಿದ್ದೆ ಅಶ್ವಿನಿಗೆ ಮನೆಯವ್ರನ್ನೆಲ್ಲ ಇಷ್ಟು ಬೇಗ ಕರ್ಕೊಂಬರ್ಬೇಡ, ಹೇಗಾದ್ರೂ ಮಾಡಿ ಅವ್ರನ್ನ ತಡಿ ಅಂತ. ಅಲ್ಲಿ ಏನು ಕತ್ತೆ ಕಾಯ್ತಿದ್ಲ ಏನು, ಈಗ ಏನು ಮಾಡೋದು, ಮನೆಯವರೆಲ್ಲರೂ ಬಂದ್ಬಿಟ್ರಲ್ಲ, ಈ ಪ್ಲಾನ್ನ ಇಲ್ಲಿಗೆ ಡ್ರಾಪ್ ಮಾಡೋದ ಅಂತ ಅನ್ಕೊತಾರೆ. ಅಷ್ಟರಲ್ಲಿ ಬೇಡ, ಈ ಪ್ಲಾನ್ನ ನಾವೇನಾದರೂ ಇಲ್ಲಿಗೆ ಡ್ರಾಪ್ ಮಾಡಿದ್ರೆ ಮತ್ತೆ ಇವಳನ್ನ ಮುಗಿಸೋಕೆ ಚಾನ್ಸು, ಈ ಥರ ಒಳ್ಳೆ ಚಾನ್ಸ್ ನಮಗೆ ಯಾವತ್ತೂ ಕೂಡ ಸಿಗೋದಿಲ್ಲ, ಇದೇ ಒಳ್ಳೆ ಚಾನ್ಸ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕಿರ್ಚ್ತಿರೋದನ್ನ ನೋಡ್ಬಿಟ್ಟು ಭೂಮಿಯವರು, ಅಮ್ಮ ಅಲ್ಲಿ ನೋಡಿ ಮನೆಯವರೆಲ್ಲರೂ ಕೂಡ ಗಾಬರಿಯಾಗಿದ್ದಾರೆ, ನಮ್ಮನ್ನ ಕರಿತಿದ್ದಾರೆ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ದೇವಿಯನವ್ರು, ಹೌದಲ್ಲ ನಮ್ಮನ್ನೇ ಕರಿತಿದಾರಲ್ಲ ಅವರು, ಸರಿ ವಾಪಸ್ ಹೊಟ್ಟೋಗೋಣ ಇರು ಅಂದ್ಬಿಟ್ಟು ತೆಪ್ಪದವ್ರಿಗೆ, ಸರಿ ಕಣಪ್ಪ ಸಾಕು ಇವಾಗ ವಾಪಸ್ ಹೊಟ್ಟೋಗೋಣ ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಭೂಮಿ ಆ ಕಡೆ ತಿರುಗಿದಾಗ ತೆಪ್ಪ ಓಡಿಸೋರಿಗೆ ಇಲ್ಲಿ ದೇವಿಯನ್ನವರು ತಿರುಗಿಸು ಅಂತ ಕೈ ಸನ್ನೆ ಮಾಡಿ ಹೇಳ್ತಾರೆ. ಅಷ್ಟರಲ್ಲಿ ತೆಪ್ಪ ಓಡಿಸೋರು ಇಲ್ಲಿಗೆ ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮನೆಯವರೆಲ್ಲ ನೋಡಿಬಿಟ್ಟು, ಇದೆಲ್ಲ ಭೂಮಿಲೇ ಕೆಲಸ, ದೇವಿಯನಿಗೇನು ಬುದ್ಧಿ ಇಲ್ವಾ, ಅವಳ ಜೊತೆ ಹೋಗಿದ್ದಾಳೆ, ಇವಳು ಅಧಿಕ ಪ್ರಸಂಗ ಜಾಸ್ತಿ ಆಯಿತು ಈ ಭೂಮಿದು, ಇದೆಲ್ಲ ಈ ಭೂಮಿದೆ ಕೆಲಸ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂಗಿ, ಹೌದು ಅತ್ತೆ ಮೊದಲೇ ಬೇಜಾರಲ್ಲಿ ಇದ್ರು, ಈ ಭೂಮಿಗೆ ಮಾಡೋ ಕೆಲಸ ಇಲ್ಲ, ಅತ್ತೆನ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದಾಳೆ, ಏನಾದರೂ ಆದರೆ ಏನು ಗತಿ ಅಂತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು, ಸ್ಟಾಪ್ ಇಟ್, ಎಲ್ಲರೂ ಕೂಡ ಸುಮ್ಮನೆ ಇರ್ತೀರಾ, ಭೂಮಿ ಮೇಲೆ ಎಷ್ಟು ಅಂತ ಅಪವಾದನ ಒರೆಸ್ತೀರ, ಏನೇ ಇರೋದು ಭೂಮಿ ಮೇಲೆ ಏನೋ, ನಾನು ನೋಡ್ತಾನೆ ಇದ್ದೀನಿ, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ಇಲ್ಲಿ ಅಜಿತ್ ಅವರು ಬೈತಾರೆ. ಇನ್ನು ಇಲ್ಲಿ ತೆಪ್ಪನ ತಿರುಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಇಲ್ಲಿ ತಡ ಮಾಡೋದು ಬೇಡ ಅಂತ ಅಜಿತ್ ಅವರು ಪಕ್ಕದಲ್ಲಿ ಒಂದು ತೆಪ್ಪ ಇರುತ್ತೆ, ಅದನ್ನು ತಗೊಂಡು ಅವರೇ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಇಲ್ಲಿ ನೀರಿಗೆ ದೇವಿಯನಿಯವರು ಭೂಮಿನ ನೀರೊಳಗಡೆ ತಳ್ಳಿಬಿಡ್ತಾರೆ. ಮನೆಯವರೆಲ್ಲರೂ ಕೂಡ, ಅಯ್ಯೋ ನನ್ನ ಸೊಸೆನ ಕಾಪಾಡಿ ಅಂತ ಇಲ್ಲಿ ಸಂಗೀತ ಅವರು ಕಿರಿಸ್ತಿರ್ತಾರೆ. ಮನೆಯವರೆಲ್ಲರೂ ಕೂಡ ಕೂಗಾಡ್ತಿರ್ತಾರೆ. ಅಯ್ಯೋದವರು ಹೇಗೋ ಮಾಡಿ ಭೂಮಿನ ನೀರಿಗೆ ಬಿದ್ದಿರ್ತಾರಲ್ವ, ಅವ್ರನ್ನ ಕಾಪಾಡಿಕೊಂಡು ಬರ್ತಾರೆ ನದಿ ದಡಕ್ಕೆ. ಕರ್ಕೊಬಂದು ಭೂಮಿ ಎದ್ದೇಳು ಪ್ಲೀಸ್ ಎದ್ದೇಳು ಅಂದ್ಕೊಂಡು ಇಲ್ಲಿ ಭೂಮಿನ ಎದಳಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಷ್ಟರಲ್ಲಿ ದೇವಿಯನಿ ಅವರು, ಇನ್ನು ಮನೆಯವರೆಲ್ಲರೂ ಕೂಡ, ಅಯ್ಯೋ ಏನಾಗೋಯ್ತಪ್ಪ ಇವರಿಬ್ಬರೇ ಯಾಕೆ ಹೋದ್ರು, ಭೂಮಿ ಇಲ್ಲಿ ನೋಡು ನನ್ನ ಸೊಸೆನ ಕಾಪಾಡೋರು ಯಾರು ಇಲ್ವಾ ಅಂತ ಸಂಗೀತ ಅವರು ಕಿರ್ಚಾಡ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಪಕ್ಕದಲ್ಲೇ ಒಂದು ತೆಪ್ಪ ಇರುತ್ತೆ, ಅದನ್ನು ತಗೊಂಡು ತಾನೇ ಓಡಿಸ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ದೇವಿಯನವರು ತಿರುಗಿಸೋಂತ ಸ್ಟಾರ್ಟ್ ಮಾಡಿದ ತಕ್ಷಣ ಚೆನ್ನಾಗಿ ತಿರುಗಿಸೋದಕ್ಕೆ ತೆಪ್ಪನ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ದೇವಿಯನೋ ನನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಇಲ್ಲಿ ಭೂಮಿನ ನೀರೊಳಗಡೆ ತಳ್ಳಿಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಭೂಮಿ ಬಿದ್ದಿದ್ದನ್ನ ನೋಡಿ ಶಾಕ್ ಆಗಿ ಇನ್ನೂ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅಜಿತ್ ಅವರು ನೀರೊಳಗಡೆ ಧುಮುಕಿ ಹೇಗೋ ಭೂಮಿನ ಕಾಪಾಡಿಕೊಂಡು ಬರ್ತಾರೆ. ಅಷ್ಟರಲ್ಲಿ ಸತ್ಯ ಅವರು ಪೊಲೀಸವ್ರಿಗೆ ಫೋನ್ ಮಾಡಿ, ಇವನೇ ಸಾಹೇಬ್ರೆ ನಮ್ಮ ಭೂಮಿನೂ ಮತ್ತೆ ನಮ್ಮ ಅತ್ತೆನೂ ಕರ್ಕೊಂಡು ಹೋಗಿದ್ದು, ಲೈಫ್ ಜಾಕೆಟ್ ಇಲ್ಲ ಏನಿಲ್ಲ, ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ನೀರೊಳಗಡೆ ತಳ್ಳಿದ್ದಾನೆ, ದಯವಿಟ್ಟು ಇವನ್ನ ಕರ್ಕೊಂಡು ಹೋಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಪೊಲೀಸವ್ರಿಗೆ ಹಿಡ್ಕೊಡ್ತಾರೆ. ನಂತರ ಇಲ್ಲಿ ಇನ್ನು ತೆಪ್ಪ ಓಡಿಸಿರೋನ್ನ ಪೊಲೀಸವರು ಹಿಡ್ಕೊಂಡು ಹೋಗ್ತಿರ್ತಾರೆ, ಒಂದು ಕಂಪ್ಲೇಂಟ್ನ ಬಂದು ಕೊಡಿ ಅಂತ. ಅಷ್ಟರಲ್ಲಿ ಅವನು ಕಣ್ಸನ್ನೆ ಮಾಡ್ತಾನೆ, ದೇವಿಯನಿಯವರು ಕೂಡ ಕಣ್ಸನ್ನೆನ ಮಾಡ್ತಾರೆ. ಅದನ್ನು ಇಲ್ಲಿ ಶ್ರವಣ್ ಅವರು ನೋಡ್ತಾರೆ. ನೋಡಿಬಿಟ್ಟು, ಏನಿದು ದೇವಿಯನಿಯವನು ಆ ತೆಪ್ಪ ಓಡಿಸೋನ್ಗೆ ಕಣ್ಸನ್ನೆನ ಮಾಡ್ತಿದ್ದಾರಲ್ಲ, ಇಬ್ಬರು ಮಧ್ಯೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನಂತರ ದೇವಿಯನಿಯವರು, ಮಗಳು ಏನಾಗ್ಬಿಡುತ್ತಮ್ಮ, ಹಿಂಗಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ, ಹುಷಾರಾಗಿದ್ಯಮ್ಮ ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಭೂಮಿನ ಎದ್ದೇಳು ಭೂಮಿ ಅಂದ್ಕೊಂಡು ತಪ್ಕೊಂಡು, ಭೂಮಿ ಏನು ಮಾಡ್ಕೊಂಡ್ಬಿಟ್ಟೆ, ನೀನಿಲ್ಲ ಅಂತಂದರೆ ನನಗೆ ಹೆಂಗಾಗತ್ತೆ ಗೊತ್ತಾ, ಒಂದು ಕ್ಷಣ ನನ್ನ ಹೃದಯದ ಬಡಿತಾನೆ ನಿಂತ ಹಂಗಾಗೋಯ್ತು, ನೀನೇನಾದರೂ ಬದುಕಿಲ್ಲ ಅಂತಂದರೆ ನಾನು ಕೂಡ ಬದುಕಿರ್ತಿರ್ಲಿಲ್ಲ, ಯಾಕೆ ಈ ಥರ ಮಾಡ್ಕೊಂಡೆ ಅಂತ ಭೂಮಿನ ತಪ್ಕೊಂಡು ಅಜಿತ್ ಅವರು ಅಳ್ತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಅವರು, ಅಜಿತ ಇಲ್ಲಿರೋದು ಬೇಡ ಕಣೋ, ಮೊದಲು ಇಲ್ಲಿಂದ ಹೋಗೋಣ ನಡಿ ಅಂತ ಅಂತಾರೆ. ನಂತರ ಮನೆಯವರೆಲ್ಲರೂ ಕೂಡ ಮನೆಗೆ ಬರ್ತಾರೆ. ಇನ್ನು ಇಲ್ಲಿ ಭೂಮಿಗೆ ಸಂಗೀತ ಅವರು, ತಗೋ ಭೂಮಿ ಕಷಾಯನ ಕುಡಿ, ನೆಗಡಿ ಶೀತ ಎಲ್ಲ ಕಮ್ಮಿ ಆಗುತ್ತೆ.
ಅಂತ ಸಂಗೀತ ಅವರು ಕೊಡ್ತಾರೆ. ಅದಕ್ಕೆ ಭೂಮಿ ಕುಡಿದ್ಬಿಟ್ಟು ಅಕ್ಷಿ ಅಂತಿರ್ತಾಳೆ. ಅದಕ್ಕೆ ಅಲ್ಲ ಕಣಮ್ಮ ಭೂಮಿ, ನೀನು ಸ್ವಲ್ಪ ಬಿದ್ದು ಈ ಥರ ಬಂದಿದ್ದಕ್ಕೇ ಸರಿ ಹೋಯಿತು, ಏನಾದರೂ ಆಗಿದರೆ ಏನು ಗತಿ, ನಮಗೆಲ್ಲ ಉಸಿರು ನಿಂತೋಗಿರ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅತ್ತೆ ನಾನು ಬದುಕು ಬಂದಿದ್ದೆ ಹೆಚ್ಚು, ನನಗಂತೂ ಸತ್ತೇ ಹೋಗ್ತೀನಿ ಅಂತ ಅನ್ಕೊಂಡ್ಬಿಟ್ಟೆ. ನಿಜವಾಗ್ಲೂ ನನಗೆ ಮೂಗು ಬಾಯೊಳಗಳೆಲ್ಲ ನೀರು ಹೊರಟೋಯ್ತು, ಅಲ್ಲಿ ಏನಾಯಿತು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಯಪ್ಪ ನಾನು ಬದುಕಿರೋದೇ ಹೆಚ್ಚು ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಬೈತಾನೆ, ಅಲ್ಲ ಕಣ್ ಭೂಮಿ, ನಿನ್ಗೆ ಅಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರು ನೀನು ಯಾಕೆ ನೀರೊಳಗಡೆ ಹೋದೆ ಅಂತ ಕೇಳಿದಾಗ ಭೂಮಿಯವರು ನಾನು ಹೋಗಲಿಲ್ಲ, ಅದು ದೇವಿಯಾನಿ ಅಮ್ಮನೇ ಅಂತ ಹೇಳ್ತಾಳೆ. ಅಷ್ಟು ದೇವಿಯಾನಿಯವರು ಹೌದು ಇವಳೇ ಹಠ ಮಾಡಿದ್ದು, ನಾನು ಹೇಳಿದೆ ಬೇಡ ಅಂತ, ಆದರೂ ಕೂಡ ಇವಳೇನೆ ಬೇಡ ಅಂತ ಹೇಳಲಿಲ್ಲ, ಹೋಗೋಣ ಅಂದ್ಕೊಂಡು ಬಂದಿದ್ದು ಅಂತ ಹೇಳ್ತಾಳೆ. ಅದನ್ನು ನೋಡಿಬಿಟ್ಟು ದೇವಿಯಾನಿಯವರು ಹೇಳೋದನ್ನು ಕೇಳಿಬಿಟ್ಟು ಇಲ್ಲಿ ಭೂಮಿಯವ್ರಿಗೆ ಶಾಕ್ ಆಗುತ್ತೆ, ಯಾಕೆ ಈ ರೀತಿ ಹೇಳಿದ್ರು ಅಂತ. ಅಷ್ಟರಲ್ಲಿ ದೇವಿಯಾನಿಯವರು ಹೌದು ಭೂಮಿನೇ ಹಠ ಮಾಡಿದ್ದು ಹೋಗೋಣ ಅಂತ. ಯಪ್ಪ ನನಗಂತೂ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ, ಇದೆಲ್ಲ ತೆಪ್ಪ ಓಡಿಸೋನಿಂದನೇ ಆಗಿದ್ದು. ಒಂದು ಲೈಫ್ ಜಾಕೆಟ್ನು ಇಟ್ಕೊಂಡಿಲ್ಲ, ಅವನಿಗೆ ಮಿನಿಮಮ್ ಅಂದ್ರೆ 10 ವರ್ಷ ಶಿಕ್ಷೆ ಆಗಬೇಕು ಅಜಿತ್, ಹೆಂಗಾದರೂ ಮಾಡಿ ಅವನಿಗೆ 10 ವರ್ಷ ಶಿಕ್ಷೆ ಆಗೋ ಥರ ಮಾಡು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇಲ್ಲಿ ಭೂಮಿ ಅವರು ಹೇಳ್ತಾರೆ, ಲೈಫ್ ಜಾಕೆಟ್ ಇದ್ದಿದ್ರು ಕೂಡ ನನಗೆ ಇದೇ ಪರಿಸ್ಥಿತಿನೇ ಆಗ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ ಹಂಗಂದ್ರೆ ಏನು ಅರ್ಥ ಅಂತ ಅಜಿತ್ ಅವರು ಕೇಳಿದಾಗ, ಅದು ನನ್ನನ್ನು ಯಾರೋ ನೀರಿಗೆ ತಳ್ದಂಗಾಯಿತು, ಫೋರ್ಸ್ ಆಗಿ ಹಾಕೊಂಡು ನೂಕುದು ನೀರು ಒಳಗಡೆ, ಅದಕ್ಕೆ ನಾನು ಬಿದ್ದಿದ್ದು. ಅಜಿತ್ ಏನು ಹೇಳ್ತಿದ್ಯಾ ಭೂಮಿ, ಹಾಗಾದ್ರೆ ನಿನ್ನ ಮೇಲೆ ಕೊಲೆ ಪ್ರಯತ್ನ ಆಗಿದೆಯಾ ಅಂತ ಕುತ್ಕೊಳ್ತಾರೆ ಭೂಮಿ ಪಕ್ಕದಲ್ಲಿ ಮಾತಾಡ್ಕೊಂಡು. ಅಷ್ಟರಲ್ಲಿ ದೇವಿಯನವರು, ಅಲ್ಲ ಭೂಮಿ ಹೇಗೆ ತಳ್ಳೋಕ್ಕಾಗುತ್ತೆ, ಯಾರು ಕೊಲೆ ಪ್ರಯತ್ನ ಮಾಡೋಕ್ಕಾಗುತ್ತೆ ಹೇಳು, ನಾನು ನಿನ್ನ ಪಕ್ಕದಲ್ಲೇ ನಿನ್ನ ಕೈ ಹಿಡ್ಕೊಂಡು ಕೂತಿದ್ದೆ, ಇನ್ನು ತೆಪ್ಪ ಓಡಿಸೋದ್ರಲ್ಲಿ ಬ್ಯುಸಿ ಇದ್ದ ಅಜಿತ್ತು, ಆಮೇಲೆ ಬಂದಿದ್ದು, ಯಾರು ತಳ್ಬಿಡ್ತಾರೆ ಭೂಮಿ ನಿನ್ನನ್ನು. ದೇವಿಯನವರು, ಇಲ್ಲ ಭೂಮಿನ ಯಾರು ತಳ್ಳೋದಕ್ಕಾಗತ್ತೆ, ನಾನು ಅವಳ ಕೈನೇ ಹಿಡ್ಕೊಂಡು ಕೂತಿದ್ದೆ ಅಂತ ತೊದ್ಲಿಸ್ಕೊಂಡು ಭಯದಿಂದ ಹೇಳ್ತಾರೆ. ಅದು ಆಗಲ್ಲ ಅಜಿತ, ನನಗನ್ಸುತ್ತೆ ನಾವು ಭೂಮಿ ಬೀಳೋದಕ್ಕಿಂತ ಮುಂಚೆ ತೆಪ್ಪದವನು ತುಂಬ ಜೋರಾಗಿ ತಿರುಗಿಸ್ತಿದ್ದ ತೆಪ್ಪನ, ಆ ಇದರಲ್ಲಿ ಗಾಳಿ ಬಂದು ಗುದ್ದಿದೆ ಅವಳಿಗೆ, ಗಾಳಿ ರಭಸಕ್ಕೆ ಭೂಮಿ ಬಿದ್ದಿದ್ದಾಳೆ, ಅದು ಅವಳಿಗೆ ಯಾರೋ ತಳ್ದಂಗೆ ಅನಿಸ್ತಿದೆ ಅಂತ ಇಲ್ಲಿ ಪದೇ ಅದನ್ನೇ ಹೇಳ್ತಿರ್ತಾಳೆ. ಯಾರೂ ತಳ್ಳಿರಲ್ಲ, ಮೇ ಬಿ ನನ್ನ ಅನಿಸಿಕೆ ಗಾಳಿ ಫೋರ್ಸ್ಗೆ ಅವಳು ಬಿದ್ದಿದ್ದಾಳೆ ಅಂತ. ಅಜಿತ್ ಅವ್ರಿಗೆ ಅವಳು ಮಾತಾಡೋದನ್ನ ನೋಡಿ ತುಂಬಾ ಶಾಕ್ ಆಗುತ್ತೆ, ಡೌಟ್ ಕೂಡ ಬರುತ್ತೆ. ಸರಿ ಅತ್ತೆ, ನೀವ್ಯಾಕೆ ಇಷ್ಟು ಸ್ಟ್ರೆಸ್ನ ತಗೊಳ್ಳಿ, ನೀರನ್ನ ಕುಡೀರಿ ಅಂತ ಅಜಿತ್ ಅವರು ಕೊಡ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ದೇವಿಯನವರು ನೀರನ್ನ ಕುಡಿದ್ಬಿಟ್ಟು ಮತ್ತೆ ಅದನ್ನೇ ಹೇಳ್ತಿರ್ತಾರೆ. ಅಜಿತ್ ಅವರು ಡೌಟಿಂದ, ನನ್ಗನ್ನಿಸುತ್ತೆ ಇದು ಗಾಳಿಯಿಂದ ಆಗಿರೋದಲ್ಲ, ಯಾರೋ ಭೂಮಿನ ಬೇಕು ಅಂತಾನೆ ತಳ್ಳಿದ್ದಾರೆ, ಭೂಮಿಗೆ ಇಷ್ಟು ದಿನ ಸುಮ್ಮನಿದ್ದಿದ್ದು ನೋಡಿ ಯಾರು ಕೂಡ ಶತ್ರುಗಳು ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಹೂವೇ ತಪ್ಪಾಗಿದೆ, ಯಾರೋ ಶತ್ರುಗಳು ಬೇಕು ಅಂತಾನೆ ಮಾಡಿಸಿರೋದು. ನನ್ಗನ್ಸುತ್ತೆ ಇದನ್ನ ತೆಪ್ಪ ಓಡಿಸ್ತಾನಲ್ಲ ಅವನ್ಗೆ ಯಾರೋ ದುಡ್ಡು ಕೊಟ್ಟು ಮಾಡಿಸಿರ್ಬೇಕು ಅಂತ. ಆ ತೆಪ್ಪ ಓಡಿಸೋನ್ಗೆ ಚೆನ್ನಾಗಿ ಪೊಲೀಸ್ ಭಾಷೆನಲ್ಲಿ ಕೊಟ್ಟರೆ ಅವನೇ ಬಾಯಿ ಬಿಡ್ತಾನೆ ಅಲ್ವಾ ಅತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ದೇವಿಯವರು ಅಜಿತ್ ಮುಖನ ನೋಡ್ತಿರ್ತಾರೆ. ಅಜಿತ್ ಅವ್ರಿಗೆ ಡೌಟ್ ಬಂದು, ಸರಿ ನೀವು ಅದೇನು ಮಾಡಿ, ನಾನು ಈಗಲೇ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಅವನಿಗೆ ಚೆನ್ನಾಗಿ ಬೆಂಡೆತ್ತಿ ಅವನೇ ನಿಜ ಎಲ್ಲ ಹೇಳ್ತಾನೆ ಅಂತ ಹೇಳ್ತೀನಿ, ಆದರೆ ನನ್ನ ಫೋನ್ ಹೊರಗಡೆ ಇದೆ, ನಾನು ಕಾಲ್ ಮಾಡಿಬಿಟ್ಟು ಬರ್ತೀನಿ, ನೀವು ಅದೇನು ನೋಡ್ಕೊಳ್ಳಿ, ಭೂಮಿ ಕಷಾಯ ಕುಡಿ ಅಷ್ಟರಲ್ಲಿ ಅಂದ್ಬಿಟ್ಟು ಅಜಿತ್ ಅವರು ಹೊರಗಡೆ ಹೋಗ್ತಾರೆ. ನಂತರ ದೇವಿಯವರು ಆ ಕಡೆ ಈ ಕಡೆ ನೋಡ್ಬಿಟ್ಟು ಅಜಿತ್ ಹೋಗೋದನ್ನ, ಸರಿ ಸಂಗೀತ ಇಫ್ ಯು ಡೋಂಟ್ ಮೈಂಡ್ ನನಗೆ ಒಂದು ಲೋಟ ಕಾಫಿ ಮಾಡಿಕೊಡ್ತೀನಿ, ನನಗೆ ತುಂಬ ತಲೆನೋವ್ತಿದೆ ಅಂತ ಹೇಳ್ತಾರೆ. ಸಂಗೀತ ಅವರು ಸರಿ ಅಂದ್ಬಿಟ್ಟು ಹೋಗ್ತಾರೆ. ದೇವಿಯವರು ಮನಸ್ಸಲ್ಲೇನೆ, ಅಲ್ಲ ಈ ಭೂಮಿ ಕೊನೆಗೂ ಅಜಿತ್ ಮುಂದೆನೇ ಹೇಳ್ಬಿಟ್ಲಲ್ಲ ಯಾರೋ ತಳ್ದಂಗಾಯ್ತು ಅಂತ, ಏನು ಮಾಡೋದು ಇವಾಗ, ತೆಪ್ಪದವನ್ನ ಬೇಗ ಬೇಲ್ ಕೊಟ್ಟು ಬಿಡಿಸ್ಕೊಂಬರ್ಬೇಕು ಅಂತ ಇಲ್ಲಿ ಮನಸ್ಸಲ್ಲಿ ಹೇಳ್ಕೊತಾರೆ. ಅಷ್ಟರಲ್ಲಿ ಭೂಮಿನೂ ಕೂಡ, ಅಲ್ಲ ದೇವಿಯನಿ ಅಮ್ಮ ಯಾಕೆ ನಾನು ತೆಪ್ಪದಲ್ಲಿ ಹೋಗೋಕೆ ಆಸೆ ಪಟ್ಟೆ, ನನ್ನಿಂದನೇ ತೆಪ್ಪದಲ್ಲಿ ಹೋಗಿದ್ದು ಅಂತ ಹೇಳಿದ್ರು, ಯಾಕೆ ಈ ಥರ ಹೇಳಿದ್ರು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ದೇವಿಯನಿಯವರು ಭೂಮಿ ಪಕ್ಕ ಕೂತ್ಕೊಂಡು, ನೋಡು ಭೂಮಿ, ನೀನು ಅನ್ಕೋತಿರ್ಬೋದು ಅಲ್ವಾ, ನಾನೇ ಇದೇನು ದೇವಿಯನಿ ಅಮ್ಮ ತಾನೇ ತೆಪ್ಪದಲ್ಲಿ ಹೋಗೋಣ ಅಂತ ಹೇಳಿದ್ದು, ಬಟ್ ನನ್ನ ಮೇಲೆ ಹೇಳ್ತಿದಾರಲ್ಲ ಅಂತ. ಅದು ನಾನು ಮೊದಲೇ ಹೇಳಿಲ್ವ, ನಾನೊಬ್ಳು ವಿದ್ವೆ, ನಾನು ಏನಾದ್ರೂ ತೆಪ್ಪದಲ್ಲಿ ಹೋಗೋಕೆ ಆಸೆ ಪಟ್ಟೆ ಅಂತ ಹೇಳಿದ್ರೆ ನನ್ನ ಆಡ್ಕೊತಾರೆ, ಆಮೇಲೆ ಈ ಮನೆಯಲ್ಲಿ ನನಗೆ ನೆಲೆ ಬೆಲೆ ಎರಡೂ ಕೂಡ ಇರೋದಿಲ್ಲ, ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ಹೇಳಿದೆ, ತಪ್ಪಾಗಿ ತಿಳ್ಕೊಬೇಡ ಭೂಮಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಇಲ್ಲಿ ದೇವಿಯನವರು ಹೇಳ್ತಿರ್ತಾರೆ. ಅದಕ್ಕೆ ಅಯ್ಯೋ ಅಮ್ಮ, ಆ ರೀತಿ ಯೋಚನೆ ಮಾಡಿದ್ರೆ ನಾನು ಒಂದು ಕ್ಷಣ ಇದೇನು ಅಂದ್ಕೊಂಡು ಬೇರೆ ಥರ ಎಲ್ಲ ಯೋಚನೆ ಮಾಡಿಬಿಟ್ಟೆ, ಹೋಗಲಿ ಬಿಡಿ ಅಮ್ಮ, ನಿಮ್ಗೇನು ಆಗಲಿಲ್ಲಲ್ವಾ, ಅದೇ ನನಗೆ ಸಮಾಧಾನ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವಿಯನಿಯವರು, ನೀನು ಬದುಕ್ಬಿಟ್ಟು ಬಂದಿಯಲ್ಲ, ಅದೇ ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಈಗ ನಿನ್ನ ಮತ್ತೆ ಸಾಯಿಸ್ಬೇಕು ಅಂದ್ರೆ ಮತ್ತೆ ಒಂದು ಮುಹೂರ್ತನ ಇಡಬೇಕು, ಸರಿ ಬಿಸಿ ಇದಾಗಲೇ ಕಷಾಯನ ಕುಡಿ ಅಂತ ದೇವಿಯನಿಯವರು ಹೇಳ್ತಾರೆ. ಇಲ್ಲಿ ಶ್ರವಣ್ ಅವರು ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅಷ್ಟರಲ್ಲಿ ಅದನ್ನ ಅಶ್ವಿನಿ ಅವರು ನೋಡ್ಬಿಟ್ಟು, ಶ್ರವಣ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಡೌಟ್ ಅನ್ನೋ ಬೀಜ ಬಂದಿದೆ.
ಶ್ರವಣ್ ಅವರು ದೇವಿಯನಿ ಬಗ್ಗೆ ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ ಡೌಟ್ ಪಟ್ಕೊಂಡು. ಅಷ್ಟರಲ್ಲಿ ಇಲ್ಲಿ ಅಶ್ವಿನಿ ನೋಡ್ಬಿಟ್ಟು ಶ್ರವಣ್ ಅವ್ರಿಗೆ ಸಣ್ಣದಾಗಿ ಒಂದು ಡೌಟ್ ಬಂದಿದೆ, ಅದಕ್ಕೆ ನಾನು ನೀರು ಹಾಕಿ ದೊಡ್ಡದಾಗಿ ಮಾಡಬೇಕು, ಅವಾಗ ಹೇಗಾದರೂ ಮಾಡಿ ಇಲ್ಲಿ ದೇವಿಯಾನಿನ ಜೈಲ್ಗೆ ಹಾಕ್ಸಿದ್ರೆ ದೇವಿಯಾನಿಯವರು ಜೈಲಲ್ಲಿ ಫಿಕ್ಸ್ ಆಗ್ತಾರೆ, ನಾನು ಇಲ್ಲಿ ಮನಸ್ವಿನಿ ಅಂತ ಶಾಶ್ವತವಾಗಿ ಉಳ್ಕೊತೀನಿ, ಆರಾಮಾಗಿ ನಾನು ಆಟಗಳನ್ನ ಆಡಬಹುದು ಅಂತ ಇಲ್ಲಿ ಬರ್ತಾರೆ. ಬಂದು ಶ್ರವಣಪ್ಪ ನಾನು ಒಂದು ಕೇಳ್ತೀನಿ, ನಂಗೆ ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ. ಏನು ಅಂತ ಕೇಳಿದಾಗ ಈ ದೇವಿಯನಿಯವರು ಹೇಗೆ ಅಂತಾರೆ. ಅದಕ್ಕೆ ಯಾಕಮ್ಮ ಅಂತ ಕೇಳಿದಾಗ, ಅಲ್ಲ ದೇವಿಯನ್ನನು ಈಗ ಇತ್ತೀಚೆಗೆ ಈ ಮನೆಗೆ ಬಂದಿರೋದು, ದೇವಿಯನಿಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಚೆನ್ನಾಗಿದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ಭೂಮಿ ಮೇಲೆ ಅವ್ರಿಗೆ ತುಂಬಾ ಸಿಟ್ಟಿದೆ ಅಂತ ಅನಿಸುತ್ತೆ. ಮತ್ತು ತೆಪ್ಪದಲ್ಲಿ ಇದ್ದವರು 3 ಜನ, 3 ಜನದಲ್ಲಿ ಒಬ್ಬರು ಭೂಮಿ ಮಾತ್ರ ಬೀಳೋದಕ್ಕೆ ಹೇಗೆ ಸಾಧ್ಯ ಅಲ್ವಾ. ಇನ್ನಿಲ್ಲಿ ಶ್ರವಣ್ ಅವರು ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅದನ್ನು ಅಶ್ವಿನಿ ಅವರು ನೋಡಿಬಿಟ್ಟು ಶ್ರವಣ್ಗೆ ದೇವಿಯಾನಿಯವ್ರ ಮೇಲೆ ಡೌಟ್ ಬಂದಿದೆ, ಅದನ್ನು ನಾನು ಜಾಸ್ತಿ ಮಾಡಬೇಕು, ನಂತರ ಆ ದೇವಿಯಾನಿನ ಜೈಲಿಗೆ ಹಾಕ್ಸಿದ್ರೆ ನಾನೇ ಶಾಶ್ವತವಾಗಿ ಮನಸ್ವಿನಿಯಾಗಿ ಉಳ್ಕೊಂಡ್ಬಿಡ್ತೀನಿ ಅಂತ ಇಲ್ಲಿ ಬಂದು, ಅಪ್ಪ ನಾನೊಂದು ಕೇಳ್ತೀನಿ ಉತ್ತರ ಕೊಡಿ, ಪಾಪ ಅಲ್ವಾ ಭೂಮಿ, ಹೆಂಗೆಲ್ಲ ನಡೆದೋಯ್ತು ನೋಡಿ ಇವತ್ತು, ಈ ದೇವಿಯಾನಿಯವರು ಹೇಗೆ, ಯಾವ ಥರ ಅವ್ರ ಬಿಹೇವಿಯರ್ ಹೇಗೆ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಇಲ್ಲಿ ಶ್ರವಣವ್ರು ಯಾಕಮ್ಮ ಈ ರೀತಿ ಕೇಳ್ತಿದ್ಯಾ ಅಂತ ಹೇಳಿದಾಗ, ಅದು ಹಾಗಲ್ಲಪ್ಪ, ನಾನು ಈಗ ಸ್ವಲ್ಪ ದಿನ ಆಯಿತು ಈ ಮನೆಗೆ ಬಂದು, ದೇವಿಯನಿಯವರು ಪಾಪ ನನ್ನ ಜೊತೆ ಎಲ್ಲ ಚೆನ್ನಾಗೇ ಇದ್ದಾರೆ, ಭೂಮಿ ಜೊತೆನೂ ಚೆನ್ನಾಗಿರ್ತಾರೆ, ಭೂಮಿ ಕೈಲಿ ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ಭೂಮಿ ಕೈಲಿ ಅಮ್ಮ ಅಂತ ಕರ್ಸ್ಕೊತಿದ್ದಾರೆ, ಆದರೂ ಎಲ್ಲೋ ಒಂದು ಕಡೆ ಭೂಮಿ ಮೇಲೆ ಅವ್ರಿಗೆ ತುಂಬಾ ದ್ವೇಷ ಇದೆ, ಸಿಟ್ಟಿದೆ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಮೇಲೆ ಅವ್ರಿಗೆ ಯಾಕೆ ಸಿಟ್ಟಿರುತ್ತೆ ಅಂತ ಶ್ರವಣ್ ಅವರು ಪ್ರಶ್ನೆ ಹಾಕಿದಾಗ, ಯಾವ ವಿಷಯಕ್ಕೆ ಅಂದರೆ ಅಂಜನಾ ವಿಷಯಕ್ಕೆ. ಇವಾಗ ನೋಡಿ ಭೂಮಿಯಿಂದನೇ ಅಂಜನಾ ಅವರು ಫಾರಿನ್ಗೆ ಹೊರಟೋದ್ರು ಅಂತ ಅವ್ರಿಗೆ ತುಂಬಾ ಸಿಟ್ಟಿದೆ, ಭೂಮಿಯಿಂದನೇ ನನ್ನ ಮಗಳು ದೂರ ಆದ್ಲು ಅಂತ ಕೋಪ ಇದೆ, ಆ ಕೋಪಕ್ಕೇನಾದರೂ ತೆಪ್ಪದಿಂದ ದೇವಿಯನಿ ಅವರು ಭೂಮಿನ ತಳ್ಳಿಬಿಟ್ರಾ ಅಂತ ನನಗೆ ಯೋಚನೆ ಅಂತಾರೆ. ಅದಕ್ಕೆ ಏನು ಹೇಳ್ತಿದ್ಯಾ ನೀನು, ಆ ಥರ ಏನು ಇಲ್ಲ, ನಿನ್ಗೆ ಯಾಕೆ ರೀತಿ ಅನ್ನಿಸ್ತು ಅಂತ ಶ್ರವಣ್ ಅವರು ಕೇಳಿದಾಗ, ಅಲ್ಲ ಅಪ್ಪ ಈ ತೆಪ್ಪದಲ್ಲಿ ಇದ್ದಿದ್ದೆ 3 ಜನ, ಭೂಮಿ, ದೇವಿಯನಿ ಅವರು ಮತ್ತೆ ಆ ತೆಪ್ಪ ಓಡಿಸೋನು, ಆ 3 ಜನದಲ್ಲಿ ಭೂಮಿ ಮಾತ್ರ ಬೀಳೋದಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ಮನಸ್ವಿನಿಯವ್ರು ಹೇಳ್ತಾರೆ. ಅದನ್ನು ಕೇಳಿ ಶ್ರವಣ್ ಅವ್ರಿಗೆ ಹೌದು ಮನಸ್ಸಲ್ಲೇ ಅನ್ಕೋತಾರೆ, ಹೌದು ನನಗೂ ಕೂಡ ಇದೇ ರೀತಿ ಡೌಟ್ ಬಂತು, ಈಗ ಇವಳು ಹೇಳಿದ್ಮೇಲೆ ನನಗೆ ಅದು ಡೌಟು ಕರೆಕ್ಟು ಅಂತ ಅನ್ನಿಸ್ತಿದೆ, ಆದರೆ ಆ ಭೂಮಿ ಬಂದು ನನ್ನ ಮಗಳೆಲ್ಲ ಹಾಗನ್ಬಿಟ್ಟು ಅವಳಿಗೆ ನಾನು ಅನ್ಯಾಯನ ಮಾಡೋದಕ್ಕಾಗೋದಿಲ್ಲ, ಅವಳಿಗೆ ನಾನು ನ್ಯಾಯನ ಒದಗಿಸ್ಬೇಕು, ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು, ಭೂಮಿಗೆ ನಾನು ನ್ಯಾಯನ ಕೊಡಿಸ್ಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾರೆ. ನಂತರ ಮನಸ್ವಿನಿ ಜೊತೆ ಸರಿ ಕಣಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಬರ್ತೀನಿ, ಈ ವಿಷಯ ನಮ್ಮಲ್ಲೇ ಇರಲಿ ಅಂತ ಹೇಳಿ ಶ್ರವಣ್ ಅವರು ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾರೆ. ಮನಸ್ವಿನಿ ಅವರು ಸರಿ ಹೋಗಿ, ದೇವಿಯಾ ನಿನಗೆ ಇಷ್ಟು ಬೇಗ ನಿನ್ನ ವಿಷಯಕ್ಕೆಲ್ಲ ಬ್ರೇಕ್ ಬೀಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೋಡು ನಿನಗೆ ಹೇಗೆ ಮಟ್ಟ ಆಗ್ತೀನಿ ಅಂತ ಇಲ್ಲಿ ಮನಸ್ವಿನಿ ಅವರು ಮನಸ್ಸಲ್ಲೇ ಅನ್ಕೊತಾರೆ. ಇನ್ನು ಇಲ್ಲಿ ಅಜಿತ್ ಅವರು ಶ್ರೀರಂಗಪಟ್ಟಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ತಿರ್ತಾರೆ, ಸರ್ ಏನಾಯಿತು, ಅವನೇನಾದರೂ ಬಾಯ್ಬಿಟ್ಟನ ತೆಪ್ಪ ಓಡಿಸೋರು ಅಂತ ಕೇಳಿದಾಗ ಇಲ್ಲಿನ ಇನ್ಸ್ಪೆಕ್ಟರ್ ಹೇಳ್ತಾರೆ, ಇಲ್ಲ ಸರ್ ಅವನೇನು ಬಾಯ್ಬಿಟ್ಟಿಲ್ಲ, ಅವನು ನಾರ್ಮಲಾಗಿ ತೆಪ್ಪ ಓಡಿಸೋನೆ ಸರ್, ಅವನೇ ಪ್ರೊಫೆಷನಲ್ ಕಿಲ್ಲರ್ ಅಥವಾ ಪ್ರೊಫೆಷನಲ್ಲಾಗಿ ಏನು ಆ ಥರ ಕೆಲಸ ಮಾಡಿಲ್ಲ, ಅವನ ಹೆಸರಲ್ಲಿ ಯಾವುದೇ ರೀತಿ ಬೇರೆ ದಾಖಲೆಗಳು ಕೂಡ ಇಲ್ಲ ಸರ್, ಅವನು ನಾರ್ಮಲಾಗಿ ತೆಪ್ಪ ಓಡಿಸೋನೇನೆ, ನನ್ನನ್ನು ಬಿಟ್ಬಿಡಿ, ನೆಕ್ಸ್ಟ್ ಟೈಮಿಂದ ಲೈಫ್ ಜಾಕೆಟ್ನ ಯೂಸ್ ಮಾಡ್ತೀನಿ ಅಂತ ಪಾಪ ಬೇಡ್ಕೊತಿದ್ದ, ಆದರೂ ಕೂಡ ನಾನು ಅವ್ರನ್ನ ಬಿಟ್ಟಿಲ್ಲ, ಯಾಕಂದರೆ ಅವರು ನಿಮ್ಮ ವೈಫ್ ಅಲ್ವಾ, ಇನ್ನು ಸ್ವಲ್ಪ ಕ್ಷಣದಲ್ಲೇ ಪ್ರಾಣ ಹೊರಟೋಗ್ತಿತ್ತು, ಅದಕ್ಕೋಸ್ಕರ ನಾನು ಅವ್ರನ್ನ ಹಾಗೆ ಕಸ್ಟಡಿನಲ್ಲಿ ಇಟ್ಕೊಂಡಿದ್ದೀನಿ, ಏನು ಮಾಡೋದು SP ಸಾಹೇಬ್ರಿಗೆ ರಿಪೋರ್ಟ್ ಮಾಡಬೇಕು ಅಂತಿದ್ದೀನಿ ಅಂತ ಇಲ್ಲಿ ಶ್ರೀರಂಗಪಟ್ಟಣದ ಪೊಲೀಸ್ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ನಂತರ ಅಜಿತ್ ಅವರು ಸರ್ ಇನ್ನೊಂದನ್ನ ಆ್ಯಡ್ ಮಾಡ್ಕೊಳ್ಳಿ, ನನ್ನ ವೈಫ್ ಅವರಾಗವರೇ ನೀರಿಗೆ ಬಿದ್ದಿದ್ದಲ್ಲ, ಅವ್ರನ್ನ ಯಾರೋ ಫೋರ್ಸ್ ಆಗಿ ತಳ್ಳಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀರಂಗಪಟ್ಟಣದ ಪೊಲೀಸ್ ಹೇಳ್ತಾರೆ, ಹೌದಾ ಸರ್ ನೀವು ಇದನ್ನು ಆವಾಗಲೇ ಹೇಳಲೇ ಇಲ್ವಲ್ಲ ಅಂತ ಕೇಳಿದಾಗ ಅಜಿತ್ ಅವರು ಸಾರಿ ಸರ್, ಅದು ಅವರು ನೀರಿಗೆ ಬಿದ್ದಿದ್ದಲ್ಲ, ಟೆನ್ಷನಲ್ಲಿ ನಮಗೆಲ್ಲ ಏನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಈಗ ನಾವು ನಿಧಾನ ಕೂತ್ಕೊಂಡು ಯೋಚನೆ ಮಾಡಿದಾಗ ಫ್ಲ್ಯಾಶ್ ಆಯಿತು, ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀವಿ, ಅಲ್ಲಿ ಸುತ್ತಮುತ್ತ ಯಾವುದಾದ್ರೂ CC ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರಾ ಅಂತ ಕೇಳಿದಾಗ ಹೌದು ಸರ್ ಅಲ್ಲಿ ಸುತ್ತಮುತ್ತ CC ಕ್ಯಾಮ್ರಾಗಳು ಇದಾವೆ, ಅಲ್ಲಿ ಏನು ನಡೀತು ಅಂತ ನೀವು ಅದ್ರಲ್ಲಿ ನೋಡಬಹುದು, ಲಾಸ್ಟ್ ಟೈಮ್ ಇದೇ ರೀತಿ ಯಾವುದೋ 2 ಕೇಸ್ ಆಗಿತ್ತು, ಅವಾಗ ನಾವು CC ಕ್ಯಾಮ್ರಾನ ಅಲ್ಲಿ ಹಾಕ್ಸಿದ್ವಿ ಅಂತ ಇಲ್ಲಿ ಪೊಲೀಸವ್ರು ಹೇಳ್ತಾರೆ. ಸರಿ ಆಯಿತು, ನಾನು ಇವಾಗಲೇ ಶ್ರೀರಂಗಪಟ್ಟಣಕ್ಕೆ ಹೊರಡ್ತೀನಿ, ದಯವಿಟ್ಟು ಆ ಫುಟೇಜ್ನೆಲ್ಲ ನೀವು ಈಸ್ಕೊಬಂದು ಕಲೆಕ್ಟ್ ಮಾಡ್ಕೊಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು ಸರ್, ಓಕೆ ಕಲೆಕ್ಟ್ ಮಾಡ್ಕೊಬರ್ತೀನಿ, ಅಷ್ಟರಲ್ಲಿ ನೀವು ಕೂಡ ಬನ್ನಿ ಅಂತ ಹೇಳಿ ಇಲ್ಲಿ ಇನ್ಸ್ಪೆಕ್ಟರ್ ಕಾಲ್ನ ಕಟ್ ಮಾಡ್ತಾರೆ.
ಇಲ್ಲಿ ಸತ್ಯ ಅವರು ನೋಡೋದಿತ್ತು. ನಾನೊಂದು ವಿಷಯ ಹೇಳಬೇಕಿತ್ತು. ಇದು ಈ ಘಟನೆ ಆಗೋಕ್ಕಿಂತ ಮುಂಚೆ ಶ್ರಾದ್ದ ನಡೀತಿತ್ತಲ್ಲ, ಆವಾಗ ಭೂಮಿ ಅವರು ದೇವಿಯನಿಗೆ ಸಾಂತ್ವನ ಹೇಳಬೇಕು ಅಂತ ಅವ್ರು ಭುಜನ ಹಿಡ್ಕೊಂಡು ಸಮಾಧಾನ ಮಾಡ್ತಿದ್ರು. ಆದರೆ ಭೂಮಿ ಸೈಡಿಗೆ ತಿರ್ಕೊಂಡಾಗ ಇಲ್ಲಿ ದೇವಿಯನಿ ಅವರು ತುಂಬ ರೋಷದಿಂದ ಭೂಮಿನ ನೋಡ್ತಿದ್ರು. ಆವಾಗ ನನಗೆ ಡೌಟ್ ಬಂತು, ಆದರೆ ನನಗೆ ಹೇಳೋಕ್ಕಾಗಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆ ವಿಷಯನ ಕೇಳಿ ಅಜಿತ್ಗೆ ಇನ್ನೂ ಕೂಡ ದೇವಿಯನಿ ಮೇಲೆ ಡೌಟು ತುಂಬಾ ಬಲವಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಪ್ಲೀಸ್ ಡು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.